ಏಯ್ ಹೋಗಿ ಹುಡ್ಕ. ನನ್ನೇ ಮದುವೆ ಆಗ್ಬಿಡ್ತೀನಿ ನೀನು. ನನಗೆ ತಾಳಿ ಕೊಟ್ಟ ಸರಿನಾ? ಏಯ್ ಬರೋ ಹಿಡಿರವಳ. ಹೇಯ್ ಒಳಗೆ ಹೋಗಿ ನೋಡ್ರ. ನೀನಾ? ನೀವಾ? ಏನ್ ಮಾಡ್ತಾ ಇದ್ಯಾ? ಸುಮ್ಮನೆ ಇರಿಟೇಟ್ ಮಾಡ್ಬೇಡ, ಬಾಗಿಲು ತೆಗಿ. ದಯವಿಟ್ಟು ಸರ್ ಬಾಗಿಲು ಮಾತ್ರ ತೆಗಿಬೇಡಿ. ಸಿಟಿನಲ್ಲಿ ಅಟ್ಟಿಸ್ಕೊಂಡ್ ಬಂದಿರಲ್ಲ ಆ ರೌಡಿಗಳು ಮತ್ತೆ ಬಂದಿದ್ದಾರೆ ಸರ್. ದಯವಿಟ್ಟು ಬಾಗಿಲು ತೆಗಿಬೇಡಿ ಸರ್. ಮೊದಲು ಮನೆಯಲ್ಲಿ ಮತ್ತೆ ಕಾಂಪಿಟೇಷನ್ ಅಲ್ಲಿ, ಈಗ ಇಲ್ಲಿ ಪದೇ ಪದೇ ನನ್ ಮುಂದೆ ಬಂದು ನನಗೆ ಇರಿಟೇಟ್ ಮಾಡ್ತಾ ಇದ್ಯಾ ಅಲ್ವಾ? ನಂಗೂ ಹಂಗೆ ಅನ್ಸ್ತು. ನಾವಿಬ್ರಾಕೆ ಪದೇ ಪದೇ ಸಿಗ್ತಾ ಇದೀವಿ. ಸಿಗ್ತಾ ಇದೀವಲ್ಲ, ಇಷ್ಟು ವರ್ಷದಿಂದ ನಾನು ಸ್ವೀಟೇ ತಿಂತ ಇದ್ದವನು ಇದಕ್ಕಿದ್ದಾಗ ಯಾಕೆ ಹೇಳ್ಬಿಡಿ, ಏನಾಯ್ತು ಕಜ್ಜಾಯ ತಿಂದಿದ್ದಕ್ಕೆ? ಕಜ್ಜಾಯ ಚೆನ್ನಾಗೇ ಇತ್ತಲ್ಲ, ಆರಾಮಾಗೇ ಇದ್ದೀರಾ? ದಯವಿಟ್ಟು ಮೆಲ್ಲಕ್ಕೆ ಮಾತಾಡಿ ಸರ್, ರೌಡಿಗಳು ಇಲ್ಲೇ ಇದ್ದಾರೆ ಸರ್. ಇದನ್ನ ಕೈಯಲ್ಲ ಕಾಲು ಅಂತ ತಿಳ್ಕೊತೀನಿ ಸರ್. ಇದೊಂದು ಸಹಾಯ ಮಾಡಿ ಸರ್ ನನಗೆ. ನಾನು ಏನಾದರೂ ಇವಾಗ ರೂಮಿಂದ ಆಚೆ ಹೋದ್ರೆ ಆ ರೌಡಿಗಳು ನನ್ನ ಜೀವನನ ನಾಶ ಮಾಡಿಬಿಡ್ತಾರೆ ಸರ್. ದಯವಿಟ್ಟು ಕಾಪಾಡಿ ಸರ್. ಸರ್ ದಯವಿಟ್ಟು ಬಾಗಿಲು ತೆಗಿಬೇಡಿ, ನಾನಿದ್ದೀನಿ ಅಂತ ಹೇಳ್ಬಿಡಿ ಸರ್. ಯಾರೇ ನೀವು? ನಾನು ಇದೇ ಊರವನೇ, ಲೋಕಲ್ಲು. ನೀನು ಯಾರು? ಇಲ್ಲೇ ದೇವಸ್ಥಾನಕ್ಕೆ ಬಂದಿದ್ದೆ, ಹಾಗಾಗಿ ಇಲ್ಲಿ ಉಳ್ಕೊಂಡಿದ್ದೀನಿ. ಹೌದಾ? ಇಲ್ಲಿ ಯಾರಾದರೂ ಮದುವೆ ಸೀರೆ ಉಟ್ಕೊಂಡು ಒಂದು ಹುಡುಗಿ ಬಂದಿರೋದು ನೋಡ್ದಾ? ಇಲ್ವಲ್ಲ, ಯಾರು ಈ ಕಡೆ ಬಂದಿಲ್ಲ. ಹೌದಾ ಅಣ್ಣ? ಇಲ್ಲಿ ಯಾರು ಇಲ್ಲ ಅಣ್ಣ. ಸತ್ಯ, ನಾನು ನಿಮ್ಮನ್ನು ಕಾಪಾಡ್ಬಿಟ್ಟೆ. ಅಲ್ಲ ಅಲ್ಲ ಅಲ್ಲ, ನೀವು ನನ್ನನ್ನು ಕಾಪಾಡಿದ್ರೆ. ಅಲ್ಲ ಆ ಗೋವಿಂದ ಇದ್ದಾನಲ್ಲ. ನೋಡೋ, ನನಗೆ ನೀನು ಹರಿಕತೆಗಳೆಲ್ಲ ಬೇಡ. ಈಗ ರೌಡಿಗಳೆಲ್ಲ ಹೊರಟಿರ್ತಾನೆ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ವಾ, ಯಾಕೆ ಹೇಳ್ಬಿಡಿ, ನನಗೂ ಏನು ಇಲ್ಲಿರಕ್ಕೆ ಇಷ್ಟ ಇಲ್ಲ. ನಾನು ಇಲ್ಲಿರಲ್ಲ. ಏನೋ ದೊಡ್ಡ ಮನುಷ್ಯರು, ದೊಡ್ಡ ಮನಸ್ಸು, ನನಗೆ ಸಹಾಯ ಮಾಡ್ತೀರಾ ಅನ್ಕೊಂಡೆ. ನನಗೆ ಸಹಾಯ ಮಾಡೋಷ್ಟು ದೊಡ್ಡ ಮನಸ್ಸೇನು ನಿಮಗಿಲ್ಲ. ನೀವೇ ನನಗೆ ಕೈ ಮುಗಿದು ಇಲ್ಲೇ ಇರೋ ಅಂತ ಕೇಳ್ಕೊಂಡ್ರು ಇಲ್ಲಿರಲ್ಲ. ನಾನು ಹೋಗ್ತಾ ಇರ್ತೀನಿ. ನೋಡ್ರಲ್ಲ, ಆ ರೌಡಿಗಳು ಇನ್ನೂ ಇಲ್ಲೇ ಇದ್ದಾರೆ ಸರ್. ಅವಳ ಆಚೆ ಎಲ್ಲೂ ಕಾಣ್ತಾ ಇಲ್ಲ, ಇಲ್ಲೆಲ್ಲೋ ಬಚ್ಚಿಟ್ಕೊಂಡಿರ್ತಾಳೆ. ನೀವು ಒಂದಿಬ್ರು ಇಲ್ಲೇ ಇರಿ, ಇಡೀ ರಾತ್ರಿ ಕದಲ್ಬಾರ್ದು. ನಾಚೆ ಹೋಗಿ ಹುಡ್ಕೊಂಡ್ ಬರ್ತೀನಿ. ಅಯ್ಯಯ್ಯೋ, ಆ ರೌಡಿಗಳು ಬೆಳಿಗ್ಗೆವರೆಗೂ ಇಲ್ಲೇ ಇರ್ತಾರ? ಹಾಗಾದ್ರೆ ನಾನು ರಾತ್ರಿ ಎಲ್ಲ ಇಲ್ಲೇ ಇರ್ಬೇಕಾ? ವಾಟ್ ನೋ ವೈಸ್, ರಾತ್ರಿ ಬೆಳಿಗ್ಗೆ ನೋ ಚಾನ್ಸ್. ಸರ್ ಸರ್, ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ, ನಿಮ್ಮ ಪಾದ ಪೂಜೆ ಮಾಡ್ತೀನಿ. ಇದೊಂದು ಸಹಾಯ ಮಾಡಿಬಿಡಿ ಸರ್. ಇದೊಂದು ರಾತ್ರಿ ಇಲ್ಲ ಎಲ್ಲಾದ್ರೂ ಮೂಲಕ್ಕೆ ಬಿತ್ಕೊಂಡಿರ್ತೀನಿ, ದಯವಿಟ್ಟು ಸರ್. ಬೆಳಿಗ್ಗೆ ಸೂರ್ಯ ಹುಟ್ಟೋಷ್ಟರಲ್ಲಿ ಇಲ್ಲಿಂದ ಹೊರಟೋಗ್ಬಿಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಅದ್ಗೆ ಅಣ್ಣ ಬಾಗಿಲು ತೆಗೀರಿ. ಅಣ್ಣ ಶಾಂತಲಾ, ಏನಮ್ಮಾಯ್ತು? ಯಾಕೆ ಕಳ್ತಾ ಇದೀಯಾ? ನನ್ನ ಮಗಳು ಅಣ್ಣ. ಲಡ್ಡುಗೆ ಏನಾಯ್ತು? ಗೋವಿಂದನ್ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದಾರೆ.
ಅಂತೂ ಇಂತೂ ಯಾರೋ ಒಬ್ರು ಅವಳ ಮೇಲೆ ಮನ್ಸು ಮಾಡಿ ತಾಳಿ ಕಟ್ಟಿ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ತಾರೆ. ಗೋವಿಂದಣ್ಣ ನಿನ್ ಮಗಳನ್ನ ಮದ್ವೆ ಆಯ್ತವನೆ. ಬರಬಾರ್ದಂತದ್ದು ಏನ್ ಬಂತು? ಕಮಲ ಯಾಕಿಂತ ಕೆಲಸ ಮಾಡಿದ್ಲು? ಅಣ್ಣ ನಾವು ಹೋಗೋದಕ್ಕಿಂತ ಮುಂಚೆ ಏನಾದರೂ ಆಗ್ಬಿಟ್ರೆ ತಡ ಮಾಡೋದು ಬೇಡ. ನಾವು ಹೋಗೋಣಪ್ಪ. ಗುರು ಗುರು ಎಲ್ಲ ಕಳ್ಕೊಡ್ತೀವಿ, ಎಲ್ಲೂ ಸಿಗ್ಲಿಲ್ಲ. ಎಲ್ಲೋ ಓಡೋಗ್ಬಿಟ್ಟಿದ್ದಾಳೆ ಗುರು, ಸಿಗೋದು ಕಷ್ಟನೇ. ಆಯ್ತು ಬಿಡು, ಕೊಂದು ಬಿಡ್ತೇನೆ ಅವಳ. ಬರ್ತಾಳ ಕೋಪಕ್ಕೆ. ಲಡ್ಡು ಲಡ್ಡು ನನ್ನ ಮಗಳಲ್ಲಿ ಇನ್ನೇನು ಮಗಳು ನಮ್ಮಿಂದ ತಪ್ಪಿಸ್ಕೊಂಡು ಹೋದ. ಅತ್ಯವ ಇಷ್ಟೊತ್ತಿಗೆ ನಿನ್ ಮಗಳಿಗೆ ತಾಳಿ ಕಟ್ಟಿ ನಾನು ಹಿಂಗ್ ಗಳಿ ಆಗ್ಬೇಕಾಗಿತ್ತು. ಆದ್ರೆ ಗ್ರಾಚಾರ ನೆಟ್ಟಿಗಿಲ್ಲ, ಟೈಮ್ ಸರಿ ಇಲ್ಲ ಅಂತ ತಪ್ಪಿಸ್ಕೊಂಡ್ಬಿಟ್ಲು. ಅಲ್ಲ ಕಣಪ್ಪ, ಇಷ್ಟ ಇಲ್ದಿರೋ ಹುಡುಗಿನ ಕರ್ಕೊಂಡ್ ಬಂದು ಮದುವೆ ಮಾಡ್ಕೊಳ್ತಾ ಇದೆಯಲ್ಲ, ಇದು ನ್ಯಾಯನಾ? ಇಕ್ಕಿದ್ರೆ ಮಕ್ಕಳನ್ನ ಉಳ್ಕೊಂಡ್ಬಿಡ್ಬೇಕು. ನ್ಯಾಯ ಕೆಳಗೆ ಬಂದವನೇ ದೊಡ್ಡ ಮನುಷ್ಯ. ಮದ್ವೆನೇ ಆಗದೆ ಕದ್ದು ಬಸರಾಗಿ ಮಗಳು ನುಡ್ಸೋಳಲ್ಲ ನಿನ್ ತಂಗಿ, ಅದು ನ್ಯಾಯವಾ? ಅದು ನ್ಯಾಯ ಆದ್ರೆ ಇದು ನ್ಯಾಯನೇ? ಅಣ್ಣ ಅಲ್ಲಿ IB ಹತ್ರ ಹಾಯ್ ಅನು. ಹಾಯ್ ಶೌರ್ಯ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ರಾತ್ರಿ ನೀನು ಎಲ್ಲ ಹೋಗಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ಅದಕ್ಕೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಲಿಲ್ಲ. ನೀನು ಬರೋದು ಎಷ್ಟೊತ್ತಾಗುತ್ತೆ? ಇಲ್ಲಿ ರಾತ್ರಿ ತುಂಬ ತಡ ಆಗೋಯ್ತು, ಹಾಗಾಗಿ ಇಲ್ಲೇ ಉಳ್ಕೊಂಡೆ. ಆದಷ್ಟು ಬೇಗ ಬರ್ತೇನೆ. ಹೌದಾ? ನಿಂಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಹೌದು, ಆ ವೆರಿ ಬಿಗ್ ಸರ್ಪ್ರೈಸ್. ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ, ಅಲ್ವಿದ ಸೂನ್. ಬೇಗ ಬರ್ತೇನೆ. ಓಕೆ, ಸಿ ಯು ಸೂನ್. ಹೌದು ಶೌರ್ಯ, ತುಂಬ ದೊಡ್ಡ ಸರ್ಪ್ರೈಸ್. ಇವತ್ತು ನಿನ್ನ ಜೀವನಕ್ಕೆ ನಾನು ಹೆಜ್ಜೆ ಇಡೋ ದಿನ, ನಿನ್ನ ಜೀವನನೇ ಬದಲಾಗೋ ದಿನ, ಒಂಟಿಯಾಗಿರೋ ನಿನಗೆ ಜೊತೆಯಾಗಿ ಒಂದು ಜೀವ ಬರೋ ದಿನ. ಹಲೋ ಹಲೋ ಮೇಡಮ್. ಸೂರ್ಯ ಹುಟ್ಟೋಕ್ಕೂ ಮುಂಚೆ ಇಲ್ಲಿಂದ ಹೊರಡ್ತೀನಿ ಅಂತಂದೋಳು ಇನ್ನೂ ಇಲ್ಲೇ ಇದೆಯಾ? ಅಯ್ಯಯ್ಯೋ, ಅದು ರಾತ್ರಿ ಎಲ್ಲ ಟೆನ್ಷನ್ ನಿದ್ದೆನೇ ಬಂದಿಲ್ಲ. ಬೆಳಿಗ್ಗೆ ಆಗ್ತಾ ಆಗ್ತಾ ನಿದ್ದೆ ಬಂತು. ಆ ರೌಡಿಗಳೆಲ್ಲ ಅವರೆಲ್ಲ ಹೊರಟಿರ್ತಾರೆ, ನೀನು ನಡಿ ಮೊದಲು. ಹೌದೌದು, ನಾನು ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಅಮ್ಮನ ಕರ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಿಗೆ ಹೋಗಿ ಅಲ್ಲಿ ಸ್ವೀಟ್ ಅಂಗಡಿ ತೆಗೆದು ನಾನು ಜಾಸ್ತಿ ಸಂಪಾದನೆ ಮಾಡಿ ನಾನು ದೊಡ್ಡ ಮನೆ ಕಟ್ಸ್ಬೇಕು. ಆ ಮನೇಲಿ ನಮ್ಮ ಅಮ್ಮನ ಮಹಾರಾಣಿ ಥರ ಬಿಟ್ರೆ ಮಾತಾಡ್ತಾನೆ ಇರ್ತಾಳೆ. ಇಕ್ಕಿದ್ರೆ ಮಕ್ಕಳೇ ಉಳ್ಕೊಂಡ್ಬಿಡ್ಬೇಕು. ಇದಕ್ಕ ನೀನು ಓಡ್ ಬಂದಿದ್ದು? ನ್ಯಾಯವಾಗಿ ಇವಳು ಕುತ್ತಿಗೆ ಗಂಟಾಕಿ ಮದ್ವೆ ಮಾಡ್ಕೊಂಡಂತ ನಾನು ಅನ್ಕೊಂಡಿದ್ರೆ ಇವಳಿಗೆ ಈ ನೀತ್ ಕೆಟ್ಟ ದಾರಿನೇ ಬೇಕಾಗಿತ್ತಾ? ಕಡೆಗೂ ಸಿಟಿ ಅವನ ಬುಟ್ಟಿಗೆ ಹಾಕೊಂಡ್ಬಿಟ್ಲು. ಅಂತೂ ಅವ್ರ ಅವ್ವನ್ನ ದಿನ ಹಿಡಿದ್ಬಿಟ್ಲು. ನೋಡಿ, ಏನೇನೋ ಸುಮ್ಮನೆ ಮಾತಾಡ್ಬೇಡಿ. ನನಗೆ ಹುಡುಗಿ ಯಾರು ಅಂತಾನೆ ಗೊತ್ತಿಲ್ಲ. ನೀವೆಲ್ಲರೂ ಅಟ್ಟಿಸ್ಕೊಂಡ್ ಬಂದ್ರಿ ಅಂತ ಇವಳಿಲ್ಲಿದ್ಲು. ಅಬ್ಬಬ್ಬಬ್ಬಬ್ಬ, ಚೆನ್ನಾಗಿ ಕತೆ ಕಟ್ತೀಯಾ? ನಮ್ಮೂರ್ ಹುಡುಗಿ ಜೊತೆ ಇಡೀ ರಾತ್ರಿ ಕಳೆದು ಈಗ ಅವ್ಳು ಯಾರು ಗೊತ್ತೇ ಇಲ್ಲ ಅಂತಿದ್ಯಲ್ಲ, ಬರ ಇದ್ಯಾ?
ನೋಡಿ ನಾನು ಸುಳ್ಳು ಹೇಳ್ತಾ ಇಲ್ಲ. ನನ್ಗೆ ಹುಡುಗಿ ಯಾರು ಅಂತಾನೆ ಗೊತ್ತಿಲ್ಲ. ನೀವೆಲ್ಲರೂ ಊರವ್ರ ತಾನೆ, ನಿಮ್ಮೂರು ಹುಡುಗಿ ತಾನೆ, ಅದು ಬಿಟ್ಟು ಎಲ್ಲರೂ ಈಗ ಬಂದಿದ್ದೀರಾ. ಏ ಪೇಟೆ ಇದ ನಮ್ಮೂರ್ ಜನ ಹೆಂಗಿರ್ಬೇಕು ಹೆಂಗ್ ಬದುಕ್ಬೇಕು ಅಂತ ನೀನೇನ್ ಬುದ್ಧಿ ಹೇಳ್ಬೇಕಾಗಿಲ್ಲ, ಗೊತ್ತಾಯ್ತೇನೋ? ಹಳ್ಳಿ ಹುಡುಗಿ ಜೊತೆ ರಾತ್ರಿ ಎಲ್ಲ ಕಾಲ ಕಳೆದು ಈಗ ಸುಳ್ಳು ಹೇಳಿ ಸಬೂಬ್ ಹೇಳಿ ಓಡೋಬೇಕು ಅನ್ಕೊಂಡಿದ್ಯಾ? ಅದೆಲ್ಲ ಆಗೋಕ್ಕಿಲ್ಲ. ಇವ್ ರವನ್ಗ ಗತಿನ ಇವಳಿಗೂ ಆಗ್ಬೇಕು ಅನ್ಕೊಂಡಿದ್ಯಾ? ಓ, ನಿಮ್ಮಂತ ಪೇಟೆ ಹುಡುಗರು ಹಳ್ಳಿಗಳಿಗೆ ಬರೋದು ಇಂಥ ಹಲ್ಕ ಕೆಲಸ ಮಾಡೋದಕ್ಕೆನಾ? ನಿಂಗಣ್ಣ ಏನು ಎತ್ತ ಅಂತ ಕೂತ್ಕೊಂಡು ಮಾತಾಡೋಣ. ನೀವು ಹಿಂಗೆಲ್ಲ ಬಾಯಿಗೆ ಬಂದಾಗ ಮಾತಾಡಿದ್ರೆ ಹೆಂಗೆ? ಮಾತಾಡಕ್ಕೆ ಇನ್ನೇನು ಉಳ್ದೈತೆ? ಆಗಿರೋದೆಲ್ಲ ಕಣ್ಣು ಕಾಣಿಸ್ತಾ ಇಲ್ವಾ? ಇವನೇನಾದ್ರೂ ನಮ್ಗೆ ಕೈ ಕೊಟ್ಟು ಹೊಡೋಬೇಕು ಅನ್ಕೊಂಡಿದ್ರೆ ಅದೆಲ್ಲ ಆಗಕ್ಕಿಲ್ಲ. ಇವನು ಈ ಹುಡುಗಿಗೆ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡು ಜೊತೆಲೆ ಕರ್ಕೊಂಡು ಹೋಗ್ಬೇಕು. ಮದ್ವೆನಾ? ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ನಾನು ಹೇಳೋದಿಲ್ಲ ಯಾರಿಗೂ ಏನು ಅರ್ಥ ಆಗ್ತಾ ಇಲ್ವಾ? ನನ್ಗೆ ಈ ಹುಡುಗಿ ಯಾರು ಅಂತಾನೆ ಗೊತ್ತಿಲ್ಲ. ನಾನು ಯಾಕೆ ಈ ಹುಡುಗಿನ ಮದ್ವೆ ಆಗ್ಬೇಕು? ಏನೋ ಅಪಾಯದಲ್ಲಿ ಇದ್ರು ಅಂತ ಇರೋದಕ್ಕೆ ಜಾಗ ಕೊಟ್ಟೆ ಅಷ್ಟೇ. ಅಮ್ಮ, ಈ ಸಾರ್ ಹೇಳ್ತಿರೋದು ನಿಜ ಅಮ್ಮ. ಆ ಗೋವಿಂದ ಮತ್ತೆ ಅವ್ರ ಹುಡುಗರು ನನ್ನ ಅಂಟಿಸ್ಕೊಂಡು ಬಂದಾಗ ನನಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಇಲ್ಲಿಗೆ ಬಂದು ಸೇರ್ಕೊಂಡೆ ಅಷ್ಟೇ ಅಮ್ಮ. ಇಕ್ಕದೆ ಮಕ್ಕಳೇ ಉಳ್ಕೊಂಡ್ಬಿಡ್ಬೇಕು. ನೀನ್ ಏನಕ್ಕೆ ತಪ್ಪಿಸ್ಕೊಂಡವ್ರೆ ಅಂತ ನನಗೆ ಗೊತ್ತಿಲ್ವಾ? ಇವ್ನು ಇಲ್ಲಿಗೆ ಬಂದವನೇ, ಇವನ್ ಜೊತೆ ಚಕ್ಕಂದ ಆಡ್ಕೊಂಡು ಹಂಗೆ ಓಡೋಗ್ಬಿಡೋಣ ಅಂತ ನೀನು ಅನ್ಕೊಂಡಿದ್ದೆ. ಏನ್ ನಾಟಕ ಆಡ್ತಾ ಇದೀಯಾ? ಏಯ್ ನೋಡ್ರಪ್ಪ, ಮಾತಿಗೆ ಮಾತು ಬೆಳೆಸೋದು ಬೇಡ. ಏನೇ ಮಾತಾಡೋದಿದ್ರು ದೇವ್ರ ಸಾಕ್ಷಿಯಾಗಿ ದೇವ್ರ ಸನ್ನಿಧಿಯೇ ಮಾತಾಡೋಣ. ಹೆಂಗಿದ್ರು ಹುಡುಗಿ ಮದುಮಗಳಾಗಿ ರೆಡಿ ಆಗೋಳೆ. ನೀನು ಇವಳಿಗೆ ಕೈ ಕೊಟ್ಟು ಓಡೋಗಕ್ಕಾಗಕ್ಕಲ್ಲ. ನೀನು ಹೋಗೋದೇ ಆದ್ರೆ ಇವಳಿಗೆ ತಾಳಿ ಕಟ್ಟೆ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಮಾರು ಕಟ್ಟಿ ಮಂಗಳಾರತಿ ಮಾಡೋದೆ. ಏನ್ರಿ ಮಾತಾಡ್ತಾ ಇದ್ದೀರಾ? ಮಾತಿನ ಮೇಲೆ ಹಿಡ್ತಾ ಇರ್ಲಿ. ನಾವೇನು ಮಾತಾಡ್ತೀವಿ ಅಂತ ನಿನಗೆ ಗೊತ್ತಾಗುತ್ತೆ. ಮೇಡಮ್, ಹಿಂಗೆ ಕೇಳ್ತಾ ಇದ್ದೀನಂತ ತಪ್ಪು ತಿಳ್ಕೊಳ್ಬೇಡಿ. ಈ ಪ್ಲೇಸ್ನ ಇಷ್ಟು ಸುಂದರವಾಗಿ ಡೆಕೋರೇಟ್ ಮಾಡ್ತಾ ಇದ್ದೀರಾ. ನಿಮ್ಮ ಹುಡುಗ ತುಂಬ ಲಕ್ಕಿ. ಲಕ್ಕಿ ಅವನಲ್ಲ, ನಾನು. ನನ್ನ ಹುಡುಗ ತುಂಬ ಸ್ಪೆಷಲ್. ಅವನು ಲಕ್ಷಕ್ಕೊಬ್ಬ ಅಲ್ಲ ಕೋಟಿಗೊಬ್ಬ. ಅವನ ಹೃದಯ ಮನಸ್ಸು ಎರಡೂ ನನಗೆ ಮಾತ್ರ ಗೊತ್ತು. ಅವನಿಗೋಸ್ಕರನೇ ಈ ಡೆಕೋರೇಷನ್ಸ್ ಎಲ್ಲ. ಓಹ್, ಸೂಪರ್ ಮೇಡಮ್. ಹಾಗಾದರೆ ಇವತ್ತು ಪ್ರಪೋಸ್ ಮಾಡ್ತಾ ಇದ್ದೀರಾ? ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಏನ್ಲಾ ಬಡ್ಡ ಇದ? ನಮ್ಮೂರ ಹೆಣ್ಮಗಳಿಗೆ ಮೋಸ ಮಾಡಿ ಕೈ ಕೊಟ್ಟು ಓಡೋಬೇಕು ಅನ್ಕೊಂಡಿದ್ಯಾ? ಅದೆಲ್ಲ ಸಾಧ್ಯ ಇಲ್ಲ ಕಲಾ, ಸಾಧ್ಯ ಇಲ್ಲ. ಏಯ್, ನೀನ್ ಜೀವಂತವಾಗಿ ಹೋಗ್ಬೇಕು ಅಂದ್ರೆ ನಮ್ಮೂರು ಹುಡುಗಿಗೆ ತಾಳಿ ಕಟ್ಟಿ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಇವ್ರ ಅವನ್ಗೂ ಹೀಗೆ ತಾಳಿ ಕಟ್ಟಿ ಯಾವನ ಮೋಸ ಮಾಡೋದ? ಈಗ ಇವಳು ನೋಡಪ್ಪ, ಇದು ಮರ್ಯಾದಸ್ರು ಇರೋ ಊರು. ಇಲ್ಲಿ ಹಂಗೆಲ್ಲ ನಡೆಯಕ್ಕಿಲ್ಲ. ನೋಡಿ, ಸುಮ್ನೆ ಏನೇನೋ ಮಾತಾಡ್ತಾ ಇದ್ದೀರಾ. ನನ್ಗೂ ಈ ಹುಡುಗಿಗೂ ಸಂಬಂಧನೇ ಇಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿಲ್ವಾ? ನೋಡಿ, ತಪ್ಪು ಮಾಡಿಲ್ವಂತೆ. ಯಾವುದೇ ತಪ್ಪು ಮಾಡ್ದಿರಾ ಇಡೀ ರಾತ್ರಿ ಉಳ್ ಜೊತೆ ಇದ್ದ. ಅದೇ ಮತ್ತೆ ವಯಸ್ಸಿನ ಹುಡುಗ ವಯಸ್ಸಿನ ಹುಡುಗಿ ಒಂದೇ ರೂಮಲ್ಲಿ ಇಡೀ ರಾತ್ರಿ ಏನು ತಪ್ಪೇ ಮಾಡಿಲ್ವಂತೆ. ನಂಬಕ್ ನಾವೇನು ಕಿವಿಲ್ ಹೂವ ಇಟ್ಕೊಂಡಿದೀವಾ? ಅಮ್ಮ, ಅಲ್ಲಿ ಯಾವ ತಪ್ಪು ನಡೆದಿಲ್ಲ ಅಮ್ಮ. ನನ್ನ ನಂಬಮ್ಮ. ನಾನು ನಿನ್ನ ನಂಬ್ತೀನಿ ಕಣೆ, ಆದ್ರೆ ಈ ಊರ್ ಜನ ನಂಬೇಕಲ್ಲ. ನಿನ್ ಜೀವನದಲ್ಲಿ ಏನಾಗಬಾರ್ದು ಅಂದ್ಕೊಂಡಿದ್ದು ಅದೇ ಆಗೋಯ್ತಲ್ಲೇ. ಅಮ್ಮ, ನನ್ನ ಮಾತು ಕೇಳಮ್ಮ.
ಅಮ್ಮ ನಮಗೆ ಹಳ್ಳಿನೂ ಬೇಡ ಈ ಜನನೂ ಬೇಡ. ನಾನು ಸಿಟಿನಲ್ಲಿ ಕಾಂಪಿಟೇಷನ್ ಲಕ್ಷ ಗೆದ್ದಿದ್ದೀನಮ್ಮ. ನಾವು ಸ್ವೀಟ್ ಅಂಗಡಿ ತೆಗಿಯೋಣ ಅಮ್ಮ. ಮುಚ್ಚೆ ಬಾಯಿ. ಊರ್ನವ್ರ ಮುಂದೆ ಮನೆ ಮರ್ವಾದೆ ಹೋಯ್ತಾದೆ. ಇವಳು ನೋಡಿದ್ರೆ ಅಂಗಡಿ ತೆಗಿತಾಳಂತೆ. ಅಂಗಡಿ ಸಿಹಿ ಹಂಚ್ತೀಯೋ ಇಲ್ಲ ನೀನೇ ಹಂಚ್ಕೋತೀಯೋ ಯಾವಳಿಗೆ ಗೊತ್ತು. ಏಯ್ ಕಮಲ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ನೀನು. ಲೇ ಬಡ ಇದ್ನೆ, ನಮ್ಮೂರ್ನಾಗ ಇನ್ನೂ ನ್ಯಾಯ ನೀತಿ ಧರ್ಮ ಮಾನ ಮರ್ಯಾದೆ ಇನ್ನೂ ಉಳ್ಕೊಂಡಾಗದೆ. ಅದೇಂಗೆ ನೀನು ಆ ಹುಡುಗಿಗೆ ತಾಳಿ ಕಟ್ದೆ ಜೀವಂತವಾಗಿ ಅದು ಹೆಂಗೋಯ್ತೀವೋ ನಾನು ನೋಡೇ ಬಿಡ್ತೀನಿ. ಏನ್ ಎಲ್ರೂ ಸೇರಿ ಹೆದರ್ಸ್ತಾ ಇದ್ದೀರಾ? ಅದು ಯಾರ್ಯಾರು ತಡಿತೀರೋ ತಡೀರಿ. ನಾನು ಇಲ್ಲಿಂದ ಹೋಗ್ತೀನಿ. ನನಗೂ ಈ ಹುಡುಗಿಗೂ ಸಂಬಂಧ ಇಲ್ಲ. ನಾನು ಈ ಹುಡುಗಿಗೆ ತಾಳಿ ಕಟ್ಟಲ್ಲ. ಏಯ್ ನಿಂತ್ಕಲ್ಲ. ಸಿಂಧು, ಯಾರ್ದೇ ಮೆಸೇಜ್ ಅದು? ಆಗಿಂದ ಒಂದೇ ಸಮ ಬರ್ತಾನೆ ಇದೆ. ಯಾರ್ದು ಇಲ್ಲ ಕಣೆ, ನಂಗೆ ತುಂಬಾ ಕೆಲಸ ಇದೆ. ನೀನು ಹೋಗಿ ಓದ್ಕೊ ಹೋಗು. ಏನಮ್ಮ ಕೆಲಸ ನಿಂದು? ಚಾಟ್ ಮಾಡೋದೇ ಒಂದು ಕೆಲಸನ? ಯಾರ ಜೊತೆ ಚಾಟ್ ಮಾಡ್ತಿದ್ದೆ? ಕೊಡಿ ಇಂಚು ನನ್ನ ಮಾತು ಕೇಳಿ. ಇಂಚು ಫೋನ್ ಕೊಡ ಪ್ಲೀಸ್ ಕೊಡು. ಇಂಚು ನನ್ನ ಮಾತು ಕೇಳಿ. ಅದು ಏನಿಲ್ಲ ಅಜ್ಜಿ, ಇದು ಧೀರಜ್ ಅಲ್ವಾ? ಜೆ ಸ್ವೀಟ್ಸ್ ಓನರ್ ಮಗ. ಹೌದು ಅವನೇ. ಏನಿವಾಗ? ಅವನು ಯಾಕೆ ನಿಂಗೆ ಟೆಕ್ಸ್ಟ್ ಮಾಡ್ತಿದ್ದಾನೆ? ಏನು ಸಮಾಚಾರ? ಇಲ್ಲೇನೋ ಬೇರೆನೇ ನಡೀತಿರೋ ಹಾಗಿದೆ. ಜೆ ಸ್ವೀಟ್ಸ್ ಅವರು ಕಾಂಪಿಟೇಷನಲ್ಲಿ ಸೋತಿರೋದಲ್ದೆ ಈ ಹುಡುಗ ನಿಂಗೂ ಸೋತಿರೋ ಹಾಗಿದೆ. ಏನ್ ಮಾತಾಡ್ತಿದ್ದೀರಾ ನೀವಿಬ್ರು? ಸಿಂಧು, ಇದೆಲ್ಲ ಒಳ್ಳೇದಲ್ಲ. ನಮಗೂ ಅವ್ರಿಗೂ ಪ್ರೊಫೆಷ್ನಲ್ ರೈವಲರಿ ಇದೆ. ಅವ್ರು ನಮಗೆ ಅವಮಾನ ಮಾಡಬೇಕು, ನಮ್ಮ ಕಂಪ್ನಿನ ಮುಳುಗಿಸ್ಬೇಕು ಅಂತಾನೆ ಕಾಯ್ತಾ ಇದ್ದಾರೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು. ಮನಸ್ಸಲ್ಲಿ ಏನೇನೋ ಆಸೆಗಳನ್ನ ಇಟ್ಕೊಂಡು ಸುಮ್ಮನೆ ಕೊರಗ್ತಾ ಕೂತ್ಕೋಬೇಡ. ಅರ್ಥ ಆಯ್ತಾ? ಮಯೂರಿ, ಅಮ್ಮ ಏನಮ್ಮ ಅದು? ಅಮ್ಮ ಅದು ಏನಿಲ್ಲಮ್ಮ, ಅದು ಫೋನಲ್ಲಿ ಜಾಸ್ತಿ ಹೊತ್ತು ಇರಬೇಡಿ, ಓದ್ಕೊಳ್ಳಿ ಅಂತ ಹೇಳ್ತಿದ್ದೆ ಅಷ್ಟೇ. ಅಯ್ಯೋ, ಇವ್ರುಗಳಿಗೆ ಹೇಳಿದ್ರೆ ಅರ್ಥ ಆಗತ್ತಾ? ನೀನು ಸರಿ. ಅರ್ಥ ಆಯ್ತಾ? ತರ್ಲೆ. ಏನ್ರಿ ಸುಟ್ಬಿಡ್ತೀರಾ? ಪ್ರಾಣ ತೆಗಿತೀನಿ ಅಂತ ಹೆದರ್ಸ್ತಾ ಇದ್ದೀರಾ? ನಿಮ್ಗಳು ಯಾರನ್ನು ಸುಮ್ಮನೆ ಬಿಡಲ್ಲ. ಈಗಲೇ ಪೊಲೀಸ್ನ ಕರೆಸ್ತೀನಿ. ಮುಚ್ಚಲೇ ಬಾಯಿ. ಪೊಲೀಸ್ನವ್ರು ಬರೋವರೆಗೂ ನೀನು ಉಸಿರಾಡ್ತಿದ್ರೆ ತಾನೆ. ನಮ್ಮೂರ್ ಹೆಣ್ಮಗಳು ಮಾನ ಮರ್ಯಾದೆ ತೆಗೆದು ಕಳ್ಳನ್ ತರ ತಪ್ಪಿಸ್ಕೊಂಡು ಹೋಗ್ತಾ ಇದೀಯಾ? ನಿಂಗಣ್ಣ ಗಾಳಿ ಗಾರ್ಸಿದ ಗುಂಡ ನೀವು ಎದೆ ಗಾರ್ಸು. ನಿಂಗಣ್ಣ
ನಿಮ್ ಕೈ ಮುಗಿತೇನೆ ಈ ಹುಡುಗನಿಗೆ ಏನು ಮಾಡಬೇಡಿ. ನಾನು ಇವ್ರ ಹತ್ರ ಮಾತಾಡ್ತೀನಿ. ಅಮ್ಮ ಏನಮ್ಮ ಮಾತಾಡ್ತೀರಿಯಾ? ನೋಡು ಶಾಂತಬಾ, ಇದು ನಿನ್ನ ಮಗಳು ಒಬ್ಬಳೊಬ್ಬ ಪ್ರಶ್ನೆ ಅಲ್ಲ, ಇದು ನಮ್ಮಳ್ಳಿ ಮಾನ ಮರ್ವದೆ ಪ್ರಶ್ನೆ. ಅದೇನು ಮಾತಾಡ್ತೀಯ ಮಾತಾಡೋದು. ನಿಮ್ ಜೊತೆ ಒಂದ್ 2 ನಿಮಿಷ ಮಾತಾಡ್ಬೇಕು. ದಯವಿಟ್ಟು ಬನ್ನಿ.